ಈ ದೇಶ ಎದುರಿಸುವಂತಹ ಸಂದರ್ಭಗಳಲ್ಲಿ ನಿರಂತರವಾದ ದೇಶ ಭಾಷಣಗಳು, ನಿರಂತರವಾದ ಗುಂಪು ಹತ್ಯೆಗಳು, ಎಲ್ಲಾ ರೀತಿಯಲ್ಲಿ ಇಸ್ಲಾಮೋಫೋಬಿಯಾಗಳನ್ನು ಹರಡುವ ಮೂಲಕ ಟಿವಿ ಆಂಕರ್ಗಳು, ಸಂಪಾದಕರು ನಿರಂತರವಾಗಿ ರಂಗುರಂಗಿನ ಕಥೆಗಳನ್ನು ಕಟ್ಟಿಕೊಂಡು ಈ ನಾಡಿನ ಮುಸಲ್ಮಾನರನ್ನು ಕಟಕಟಲ್ಲಿ ನಿಲ್ಲಿಸುವಂತಹ ಒಂದು ಕ್ರಮಕ್ಕೆ ಈ ದೇಶದಲ್ಲಿರುವ ಎಲ್ಲಾ ಜಾತ್ಯತೀತ ವಿಭಾಗಗಳು ಒಗ್ಗಟ್ಟಾಗಿ ನಿಮ್ಮನ್ನು ಸಮುದ್ರಕ್ಕೆ ಸೆಳೆಯುವ ದಿನ ದೂರವಿಲ್ಲ ಅಂತ ಈ ಎಲ್ಲಾ ದ್ವೇಷ ಭಾಷಣ, ಸುಳ್ಳಾರೋಪಗಳ ಎಲ್ಲಾ ಟಿವಿ ಆಂಕರ್ಗಳ ವರದಿಗಾರನ್ನು ನಾನು ಈ ಸಂದರ್ಭದಲ್ಲಿ ಎಚ್ಚರಗೊಳ್ಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ದಕ್ಷಿಣ ಕನ್ನಡದ ಮಂಗಳೂರಿನಲ್ಲಿ ಮುಸಲ್ಮಾನರು ತಮ್ಮ ಹಕ್ಕುಗಳಿಗೋಸ್ಕರವಾಗಿ ಲಕ್ಷೋಪಲಕ್ಷ ಜನ ಪ್ರತಿಭಟನೆ ಮಾಡ್ತಾರೆ. ಎಲ್ಲೂ ಸಹ ಅಹಿತಕರ ಘಟನೆ ಆಗೋದಿಲ್ಲ, ಎಲ್ಲೂ ಒಂದು ಕೆಟ್ಟ ಮಾತುಗಳನ್ನ ಬಳಸೋದಿಲ್ಲ. ಅದೇ ಉಜಿರೆಯಲ್ಲಿ ರಾಮೋತ್ಸವದ ವಿಚಾರವಾಗಿ ಏನು ನಾವು ಹಿಂದೂ ಹೋರಾಟಗಾರರು ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ತಾ ಇದ್ದೀನಿ ಅಂತ ಹೇಳಿಕೊಳ್ಳುವಂತಹ ಗೂಗಲ್ ಪೇ, ಫೋನ್ ಪೇ ಮೂಲಕ ಹಣವನ್ನ ಗಳಿಸಿ ಏನು ಫಾರ್ಚುನರ್ ಕಾರುಗಳಲ್ಲಿ ಓಡಾಡುವಂತವರು ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ? ಒಬ್ಬ ಹಿಂದೂ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮುರೋಡಿಯನ್ನ ಟಾರ್ಗೆಟ್ ಮಾಡಿಕೊಂಡು ತಾನೇನೋ ಸಾಧನೆ ಮಾಡ್ಬಿಟ್ಟಿದ್ದೀನಿ ಅಂತೇಳಿ ಈ ವ್ಯಕ್ತಿ ಕಾರ್ ಮೇಲೆ ನಿಂತ್ಕೊಂಡು ಫೋರ್ಸ್ ಕೊಟ್ಕೊಂಡು ನಾನು ಹೋರಾಟಗಾರ ಅಂತೇಳಿ ಯಾರ ವಿರುದ್ಧ ಹೋರಾಟ ಮಾಡ್ತಾ ಇದ್ದೀರಿ ನೀವು? ಯಾರ ವಿರುದ್ಧ? ಹಿಂದೂ ಹೋರಾಟಗಾರರ ಮೇಲೆ ಹಿಂದೂ ಹೋರಾಟಗಾರರು ಅನ್ಸ್ಕೊಂಡಿರೋರು ನೀವು ಹೋರಾಟ ಮಾಡ್ತಾ ಇದ್ದೀರಾ? ಇದು ಹಿಂದೂ ಧರ್ಮವನ್ನ ಸಂಘಟನೆ ಮಾಡುವಂತದ್ದ. ಚಕ್ರವರ್ತಿ ಸೂಲಿ ಬೆಲೆ ರಾಮೋತ್ಸವ ಮಾಡ್ತಾರಂತೆ. ಚಕ್ರವರ್ತಿ ಸೂಲಿ ರಾಮೋತ್ಸವ ಮಾಡಿ ರಾಮೋತ್ಸವದಲ್ಲಿ ಸಂದೇಶ ಕೊಡ್ತಾರಂತೆ. ರಾಮನವಮಿ ಆಗಿ ಎಷ್ಟು ದಿನ ಆಯ್ತ್ರಿ? ಪ್ರತಿ ವರ್ಷ ರಾಮೋತ್ಸವ ಒಂದು ದಿವಸ ಬರುತ್ತೆ, ಅವತ್ತು ಶ್ರೀರಾಮನವಮಿ ಮಾಡ್ತಾರೆ. ರಾಮೋತ್ಸವ ಮಾಡಿಕೊಂಡು ಇಲ್ಲಿ ಯಾರನ್ನೋ ರಕ್ಷಣೆ ಮಾಡೋದಕ್ಕೋಸ್ಕರ ಮಾತನಾಡ್ತಾ ಇದ್ದೀರಲ್ಲ, ಅದೇ ಸ್ಥಳದಲ್ಲಿ, ಅದೇ ತಾಲೂಕಿನಲ್ಲಿ ಸೌಜನ್ಯ ಎಂಬ ಹೆಣ್ಣು ಮಗಳ ಮೇಲೆ ಭೀಕರವಾಗಿ ಅತ್ಯಾಚಾರ ಮಾಡಿದ್ರಲ್ಲ, ಆನೆ ಮಾಹುತನ ಅಣ್ಣ ತಂಗಿಯ ಮೇಲೆ ಅತ್ಯಾಚಾರ ಮಾಡಿ ಭೀಕರವಾಗಿ ಕೊಂದ ಹಾಕಿದ್ರಲ್ಲ, ಯಾಕೆ ಅದರ ಬಗ್ಗೆ ಒಂದೇ ಒಂದು ಮಾತು ಎತ್ತಲಿಲ್ಲ? ಇವರು ರಾಣಿ ಅಬ್ಬಕ್ಕನ ಬಗ್ಗೆ ಮಾತಾಡ್ತಾರೆ, ಇತಿಹಾಸದ ಬಗ್ಗೆ ಮಾತನಾಡ್ತಾರೆ. ಏನು ಸಂದೇಶ ಕೊಡ್ಲಿಕ್ಕೆ ಹೊರಟಿದ್ದಾರೆ ಇವರು? ಹಿಂದೂ ಧರ್ಮ ಇವತ್ತು ಅಪಾಯದಲ್ಲಿದೆ ಅಂತ ಹೇಳ್ತಾ ಇವರು ಸಂಪಾಗ್ತಾ ಇದ್ದಾರೆ. ನೋಡಿ, ಫಾರ್ಚುನರ್ ಕಾರುಗಳು, ಅವರಿಗೆ ಒಂದಷ್ಟು ಜನ ಬೆಂಗಾವಲು ಜನ, ಇವರುಗಳು ಐಷಾರಾಮಿ ಕಾರುಗಳಲ್ಲಿ ಓಡಾಡ್ತಾ ಇದ್ದಾರೆ. ಇದೇ ಹಿಂದೂ ಧರ್ಮದ ರಕ್ಷಣೆ ಮಾಡೋದು, ಸಂಘಟನೆ ಮಾಡೋದು. ಹಿಂದೂ ಧರ್ಮದ ರಕ್ಷಣೆ ಸಂಘಟನೆ ಹೀಗ ಮಾಡೋದು. ಗೂಗಲ್ ಪೇ, ಫೋನ್ ಪೇ ಮೂಲಕ ನಾನು ಇಷ್ಟು ಹಣ ಕೊಟ್ಟರೆ ಬರ್ತೀನಿ ಅಂತೇಳಿ ದುಡ್ಡು ತಗೊಂಡು ಹಿಂದೂ ಧರ್ಮದ ಹೆಸರು ಹೇಳ್ಕೊಂಡು, ದೇಶದ ಹೆಸರು ಹೇಳ್ಕೊಂಡು ಜೀವನ ಮಾಡ್ಬೇಕಾ? ಯಾರು ನಂಬ್ತಾರ್ರಿ ಇವ್ರನ್ನ? ಒಬ್ಬ ಕಾರ್ ಡ್ರೈವರ್ ಆಗಿದ್ಕೊಂಡು ಕಾರ್ನಲ್ಲಿ ಕುತ್ಕೊಂಡು ಫೇಮಸ್ ಆಗೋದಕ್ಕೆ ಏನೆಲ್ಲ ಮಾಡ್ಬಿಟ್ಟು, ನಾನು ಪೂರ್ಣಾವಧಿ ಕಾರ್ಯಕರ್ತ, ಯಾವುದೋ ಒಂದು ಆಡಿಯೋದಲ್ಲಿ ಕೇಳಿದ್ದೆ, ಯಾವುದೋ ಪುನೀತ್ ಕೆರೆಹಳ್ಳಿ ಮಾತನಾಡಿದ್ದು. 2016ರವರೆಗೂ ಹೋರಾಟದಲ್ಲಿ ಇರಲಿಲ್ಲ ಅಂತ 2019ರಲ್ಲಿ ಪೂರ್ಣಾವಧಿ ಕಾರ್ಯಕರ್ತ ಆಗ್ಬಿಟ್ರಂತೆ. ಪೂರ್ಣಾವಧಿ ಕಾರ್ಯಕರ್ತರು ಯಾವ ರೀತಿ ಕೆಲಸ ಮಾಡ್ತಾರೆ ಗೊತ್ತಿದೆಯಾ? ಯಾವುದೇ ಆಮಿಷಗಳಿಗೆ ಒಳಗಾಗದೆ, ಯಾವುದೇ ಆಸೆಗಳಿಗೆ ಒಳಗಾಗದೆ ಪ್ರಾಮಾಣಿಕವಾಗಿ ಸಂಘಟನೆ ಮಾಡುವಂತವರು ಮನೆಗಳಿಗೆ ಹೋಗಿ ಪ್ರಚಾರ ಮಾಡ್ತಾರೆ. ಇವರು ಫಾರ್ಚುನರ್ ಕಾರಲ್ಲಿ ಓಡಾಡುವಂಥದ್ದು, ಐಷಾರಾಮಿ ಜೀವನ ಮಾಡುವಂಥದ್ದು, ಫೋನ್ ಪೇ, ಗೂಗಲ್ ಮೂಲಕ ಮಾಡುವಂಥದ್ದು, ರಾಷ್ಟ್ರವನ್ನ ರಕ್ಷಣೆ ಮಾಡ್ತೀನಿ ಅಂತ ಹೇಳ್ತಾ ಇರೋದು. ಇವರು ಮಾಡ್ತಾ ಇರುವುದು ಹೆಂಗಿದೆ ಅಂತಂದ್ರೆ, ಇಡೀ ಹಿಂದೂ ಧರ್ಮವನ್ನ ಬಳಸ್ಕೊಂಡು ಹೊಟ್ಟೆ ತುಂಬಿಸ್ಕೊಳ್ಳುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಹಿಂದೂ ಧರ್ಮದ ರಕ್ಷಣೆ ಸಂಘಟನೆ ಹೆಂಗ್ ಮಾಡ್ಬೇಕು ಅಂತ ಏನಾದ್ರೂ ಗೊತ್ತಿದೆಯಾ ನಿಮಗೆ? ಗೊತ್ತಿದ್ಯಾ? ಹಿಂದೂ ಧರ್ಮದ ಸಂಘಟನೆ ಹೇಗ್ ಮಾಡ್ಬೇಕು ಗೊತ್ತಿದ್ಯಾ? ಬನ್ನಿ ಹೇಳ್ಕೊಡ್ತೇನೆ ನಾನು. ಹಿಂದೂ ಧರ್ಮದ ಹೆಸರಿನಲ್ಲಿ, ರಾಷ್ಟ್ರದ ಹೆಸರಿನಲ್ಲಿ ಈ ರೀತಿಯಾಗಿ ಹಿಂದೂಗಳ ಮೇಲೆ ಹಿಂದೂಗಳ ಏನು ಚಾಲೆಂಜ್. ಅಷ್ಟಕ್ಕೂ ಮಹೇಶ್ ಶೆಟ್ಟಿ ತಿಮ್ರೋಡಿ ಏನ್ರಿ ಕೇಳಿದ್ರು ನಿಮಗೆ? ಕೊರಗಜ್ಜನ ಮುಂದೆ ಏನು ಸಮೀರ್ ವಿಡಿಯೋ ಬಗ್ಗೆ ಮಾತನಾಡಿದಂತ ಚಕ್ರವರ್ತಿ ಸೂಲಿ ಬೆಲೆಗೆ 12 ವರ್ಷಗಳ ಹಿಂದೆ ಬಂದಿದ್ದಲ್ಲಪ್ಪ, ನಮ್ಮ ಮನೆಗೆ ಬಂದಿದ್ದಲ್ಲ, ಹೆಣ್ಣು ಮಕ್ಕಳ ಬಗ್ಗೆ ಎಲ್ಲರ ಬಗ್ಗೆ ಹೇಳಿದ್ವಲ್ಲ, ಏನ್ ಮಾಡಿದೆ, ಯಾಕೆ ಹೋರಾಟ ಮಾಡಲಿಲ್ಲ ಅಂತೇಳಿ ಆ ಕಿಚ್ಚಿನಿಂದ ಮಾತನಾಡಿದ್ದಾರೆ ಅವರು. ಆ ಕಿಚ್ಚಿನಿಂದ ಮಾತನಾಡಿದ್ದಾರೆ. 12 ವರ್ಷ ಸುಮ್ಮನೆ ಇದ್ದು ಲಾಜಿಕಲ್ ಎಂಡಿಲ್ಲ ಅಂತ ಓಡ್ದಂಥವ್ರು ಇವತ್ತು ಯಾರನ್ನೋ ಕಾಪಾಡೋಕ್ಕೋಸ್ಕರವಾಗಿ ಅಲ್ಲಿ ಯಾರು ಈ ಸರಣಿ ಅತ್ಯಾಚಾರಗಳು, ಸರಣಿ ಹತ್ಯೆಗಳಿಗೆ ಯಾರು ಕಾರಣ?
ಇನ್ನು ಮುಗುದಿಲ್ಲ ಕೇಸು. ಅತ್ಯಾಚಾರಿಗಳು ಯಾರು ಅಂತ ಗೊತ್ತಾಗಿಲ್ಲ. ಇವರು ಹಿಂದೂಗಳಂತೆ ಕೇಸರಿ ಶಾಲು ಹಾಕೊಳ್ತೀರಲ್ರಿ ನೀವು. ಕೇಸರಿ ಶಾಲು ಹಾಕೊಂಡು ರೀಲ್ಸ್ಗಳನ್ನ ಹಾಕಿ ಬಿಡ್ತೀರಲ್ಲ. ಕನಿಷ್ಠ ಪಕ್ಷ ಆ ಹೆಣ್ಣು ಮಗಳು, ಹಿಂದೂ ಹೆಣ್ಣು ಮಗಳು, ಆ ಹೆಣ್ಣು ಮಗಳಿಗೆ ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾ ಇದ್ದಾರೆ. ಇಡೀ ದೇಶ ಇವತ್ತು ನ್ಯಾಯಕ್ಕೋಸ್ಕರ ಕೇಳ್ತಾ ಇದೆ. ನಾವು ಏನಾದರೂ ಕೊಡುಗೆ ಕೊಡಬೇಕು ಅಂತಲ್ಲ. ಯಾರನ್ನ ಉಳಿಸಕ್ ಹೋಗ್ತಾ ಇದ್ದೀರಿ? ಇಲ್ಲಿ ಆ ಒಳಗಿರುವಂತ ಒಬ್ಬ ವ್ಯಕ್ತಿಯ ಒಳಗೆ ಇದನ್ನಲ್ಲ ಕಾಮ ಅಂದ, ಆ ಕಾಮುಕ ಇದನ್ನಲ್ಲ, ಆ ಕಾಮುಕ ಯಾವ ರೀತಿ ಇರ್ತಾನೆ ಅಂತ ಯಾರಿಗೂ ಗೊತ್ತಿಲ್ಲ. ಇವತ್ತು ಏನೋ ಉತ್ತರ ಭಾರತದಲ್ಲಿ ನಾವು ನೋಡ್ತಾ ಇದ್ರಲ್ಲ, ಯಾವನೋ ಬಾಬಾಗಳು, ಅವನು ಇವನು ಕಾವಿದಾರಿಗಳು. ನಮ್ಮ ಚಿತ್ರದುರ್ಗದ ಕಾವಿದಾರಿ, ತುಮಕೂರಿನ ಒಬ್ಬ ಕಾವಿದಾರಿ, ಯಾರೋ ಒಬ್ಬ ಆತ್ಮಹತ್ಯೆ ಮಾಡ್ಕೊಂಡ್ರ ಕಾವಿದಾರಿ, ಇವರೆಲ್ಲರೂ ಒಳಗಡೆ ಕಾವಿದಾರಿಗಳಾಗಿದ್ದುಕೊಂಡು ಶ್ವೇತ ಬಟ್ಟೆ ಹಾಕೊಂಡಿದ್ರು ಸಹ ಒಳಗಡೆ ಕಾಮ ಆಯ್ತಲ್ಲ, ಅದು ಜಗಜ್ಜಾಹೀರಾತುಗೊಳಿಸಿತ್ತು. ಈ ನನ್ನ ಮಕ್ಕಳು ಮಾಡ್ತಾ ಇದ್ದಂತಹ ಕುತಂತ್ರಗಳು, ಈ ಹೆಣ್ಣು ಮಕ್ಕಳನ್ನು ತಿಂತಾ ಇರುವಂತಹ ವಿಚಾರ. ಇಲ್ಲಿ ಯಾರು ಇವರೇ ಒಳ್ಳೆಯವರು ಇವರೇ ಅಂತಲ್ಲ, ಅವ್ರ ಹತ್ರ ಹಣ ಇದೆ, ಲಕ್ಷ ಹಣ ಇದೆ, ಕೋಟಿ ಹಣ ಇದೆ, ಸಾವಿರಾರು ಕೋಟಿ ರೂಪಾಯಿ ಹಣ ಇದೆ. ಈ ಹಣ ಇದೆ ಅನ್ನೋದಕ್ಕೋಸ್ಕರವಾಗಿ ಅವರನ್ನ ಹೊಗಳ್ತೀರಿ ಅಂತಂದ್ರೆ ನಿಮ್ಮಂಥವರು ಹಿಂದೂ ಧರ್ಮದ ರಕ್ಷಣೆ ಮಾಡ್ತೀರೇನ್ರಿ? ಹಿಂದೂ ಧರ್ಮದ ರಕ್ಷಣೆ ಮಾಡ್ತೀರಾ? ಈ ಹೋರಾಟಗಾರರ ಧ್ವನಿಯನ್ನ ಅಡಗಿಸೋದಿಕ್ಕೆ ಏನೆಲ್ಲ ಕುತಂತ್ರಗಳನ್ನ ಮಾಡ್ತಾ ಇದ್ರಿ. ನಿಜವಾಗ್ಲೂ ಹೇಳ್ತೀನಿ ಕೇಳಿ, ಆ ಸಮೀರ್ ಎಂಬ ಹುಡುಗ ಆ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ ಅಂತೇಳಿ ವಿಡಿಯೋ ಮಾಡಿದ್ನಲ್ಲ, ಅವನು ಗ್ರೇಟ್ ಆಗ್ತಾನೆ. ನೀವು ಆ ಸೌಜನ್ಯ ಹೋರಾಟಗಾರರನ್ನ ಧ್ವನಿ ಅಡಗಿಸೋದಕ್ಕೆ ಕುತಂತ್ರಗಳನ್ನ ಮಾಡ್ತಾ ಇದ್ದೀರಲ್ಲ. ಒಬ್ಬ ಹಿಂದೂಗಳಾಗಿ ಕೇಸರಿ ಶಾಲುಗಳನ್ನ ತೊಟ್ಕೊಂಡು ಇವತ್ತು ಹಿಂದೂ ಧರ್ಮದ ಹೆಸರಿನಲ್ಲಿ ಕೇಸರಿ ದಾಗಿ ಕೊಟ್ಕೊಂಡು ಆ ಹೋರಾಟಗಾರರ ಆತ್ಮಸ್ಥೈರ್ಯ ಕುಗ್ಗಿಸುವಂತ ಕೆಲಸ ಮಾಡ್ತಾ ಇದ್ದೀರಲ್ಲ, ಇದು ನೀವು ಮಾಡ್ತಾ ಇರುವಂತದ್ದು. ಚಾಲೆಂಜ್ ಮಾಡ್ತಾರಂತೆ. ಚಾಲೆಂಜ್ ಯಾರ ವಿರುದ್ಧ ಚಾಲೆಂಜ್ ಮಾಡ್ತೀರಿ? ಒಬ್ಬ ಹಿಂದೂ ಅಂದ್ರೆ ಹಿಂದೂನೇ. ಅವನು ಸಣ್ಣ ಹಿಂದೂನೋ ದೊಡ್ಡ ಹಿಂದೂನೋ, ಅವನು ಬಡವ ಹಿಂದೂನೋ ಶ್ರೀಮಂತ ಹಿಂದೂ ಅಲ್ಲ. ಚಾಲೆಂಜು ಏನು ಕಾರ್ ಮೇಲೆ ನಿಂತ್ಕೊಂಡು ಚಾಲೆಂಜ್ ಮಾಡಿದ್ದು ಪುನೀತ್ ಕೆರೆಹಳ್ಳಿ. ಜೀವನ ಮಾಡ್ಬೇಕ್ರಿ ನಾವು. ಪ್ರತಿನಿತ್ಯವೂ ಹೊಟ್ಟೆ ಪಾಡಿಗೋಸ್ಕರಾಗಿ ಕಾಯಕ ಮಾಡಿ, ಮೈ ಬೆವರು ಸುರಿಸಿ ಕೆಲಸ ಮಾಡಿ, ಬಾಕಿ ಟೈಮ್ನಲ್ಲಿ ಸಂಘಟನೆಗಳನ್ನ ಮಾಡ್ತಾರೆ. ನೀವು ಪೂರ್ಣಾವಧಿ ಕಾರ್ಯಕರ್ತರು ಅಂತ ಹೇಳ್ಕೊಂಡು ನಾನು ಹೋರಾಟ ಮಾಡ್ತಾ ಇದ್ದೀನಿ ಅಂತೇಳಿ ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿದ್ದಾಯ್ತು, ಅಲ್ಲಿ ಹೋಗಿದ್ದಾಯ್ತು, ಇಲ್ಲಿ ಹೋಗಿದ್ದಾಯ್ತು, ಮಾರ್ಕೆಟಿಂಗ್ ಮಾಡ್ಕೊಂಡಿದ್ದಾಯ್ತು, ಎಲ್ಲ ದುಡ್ಡು ಶೇಖರಣೆ ಆಗಿದ್ದಾಯ್ತು. ಈಗ ಹಿಂದೂಗಳ ಮೇಲೆ ಹೋರಾಟ. ಮಹೇಶ್ ಶೆಟ್ಟಿ ತಿಮ್ರೋಡಿ ಹಿಂದೂ ಹೋರಾಟಗಾರ ಅಲ್ವಾ? ಕೇಸರಿ ಶಾಲು ಹಾಕೊಂಡಿಲ್ವಾ? ಮನೆಯಲ್ಲಿ ಭಗವಧ್ವಜ ಇಟ್ಟಿಲ್ವಾ ಅವರು? ಅಂತಹ ಮಹೇಶ್ ಶೆಟ್ಟಿ ತಿಮ್ರೋಡಿಗೆ ಏಕವಚನದಲ್ಲಿ ಚಾಲೆಂಜ್ ಮಾಡ್ತೀಯಲ್ಲ ನೀನು. ಯಾರನ್ನ ಉಳಿಸ್ಲಿಕ್ಕೆ ಇದು ಒಂದು ನಿಜ ಕೇಳ್ಬೇಕಂದ್ರೆ ಈ ತರ ಜೀವನ ಮಾಡಬಾರ್ದು. ಹಿಂದೂಗಳ ಸಂಘಟನೆ ಮಾಡ್ತೀರಾ, ಮತ್ತೊಂದು ದೇಶ ಸಂಘಟನೆ ಮಾಡ್ತೀರಾ, ಪೂರ್ಣಾವಧಿ ಕಾರ್ಯಕರ್ತರ. ಹೆಚ್ಚು ಮಕ್ಕಳನ್ನ ಇರ್ಬೇಕಂದ್ರೆ ಮೊದಲು ನೀವು ಮದುವೆ ಆಗ್ರು. ನೀವು ಮದುವೆ ಆಗಿ ನೀವು ಒಂದು 4-5 ಜನ ಮಕ್ಕಳು ಮಾಡ್ಕೊಳ್ರಿ. ಇನ್ನೊಬ್ಬನಿಗೆ ಉಪದೇಶ ಹೇಳೋದಲ್ಲ. ಒಬ್ಬ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಸರಣಿಯಾಗಿ ಹೆಣ್ಣು ಮಕ್ಕಳು ಸತ್ತಿದ್ದಾರೆ, ಆ ಹೆಣ್ಣು ಮಕ್ಕಳಿಗೆ ನ್ಯಾಯ ಕೊಡಿಸ್ಬೇಕು ಅಂತ ಇಲ್ಲ. ಏನ್ ಕಾರ್ ಮೇಲೆ ಕುತ್ಕೊಂಡು ಏನೇನ್ ಡೈಲಾಗ್ಗಳು ಹೊಡ್ಕೊಂಡು ಅದನ್ನ ಪ್ರಮೋಟ್ ಮಾಡ್ಕೊಂಡು ಮತ್ತಷ್ಟು ಫೋನ್ ಪೇ ಗೂಗಲ್ ಪೇ ಹಾಕೊಳ್ಳೋದು ಯಾರ ವಿರುದ್ಧ? ಅದಕ್ಕೆ ರೀ ಮುಸಲ್ಮಾನರು ಕ್ರೈಸ್ತರು ಯಾಕೆ ಈ ಹೋರಾಟಗಾರರನ್ನ ಟೀಕೆ ಮಾಡ್ತಾರೆ, ಯಾಕೆ ನೋಡಿ ನಗ್ತಾರೆ ಅಂತಂದ್ರೆ ಇಂತಹ ನಡವಳಿಕೆಗಳಿಂದ. ಇವತ್ತು ನನ್ನ ಹಿಂದೂ ಧರ್ಮವನ್ನ ಇವರು ಬಳಸ್ಕೊಂಡು ದುಡ್ಡಿಗೋಸ್ಕರ ಬಳಸ್ಕೊಂಡು ಇಡೀ ಹಿಂದೂ ಧರ್ಮವನ್ನ ಹೊಡಿತಾ ಇದಾರಲ್ಲ, ಇವ್ರಿಗೆ ಯಾರೇ ಅಧಿಕಾರ ಕೊಟ್ಟಂತವರು? ಶತಮಾನಗಳಿಂದ ಹಿಂದೂ ಧರ್ಮವನ್ನ ಯಾರು ಏನು ಮಾಡ್ಲಿಕ್ಕಾಗಿಲ್ಲ. ಇವ್ರು ಮೊನ್ನೆ ಬಂದು ದುಡ್ದು ತಿನ್ರೋಯ ಅಂತಂದ್ರೆ ಕಾರ್ನಲ್ಲಿ ಕುತ್ಕೊಂಡು ವಿಡಿಯೋ ಮಾಡ್ತಾ ಇದ್ದಂಥವ್ರು, ಭಾಷಣಗಳಿಗೆ 45-50 ಸಾವಿರ ರೂಪಾಯಿ ದುಡ್ಡು ತಗೊಳ್ಳೋ ಅಂತವ್ರು, ಐಷಾರಾಮಿ ಕಾರು, ಇನೋವಾ ಕ್ರಿಸ್ಟ ಅಂತೆ, ಎಷ್ಟು ಫಾರ್ಚುನರ್ ಕಾರುಗಳಂತೆ, ಎಲ್ಲಿಂದ ಬರುತ್ತೆ ಇವ್ರಿಗೆಲ್ಲಾನು? ಧರ್ಮವನ್ನ ಬಳಸ್ಕೊಳ್ತೀರಾ ನೀವೆಲ್ಲಾನು? ಮುಸಲ್ಮಾನರನ್ನ ಟಾರ್ಗೆಟ್ ಮಾಡಿದ್ದಾಯ್ತು, ಟಿಪ್ಪು ಬ್ಯಾನರ್ ಹರಿದಿದ್ದಾಯ್ತು, ಅವನ ನಾಯಿ ಮಾಂಸ ತಗೊಂಬಂದ ಅಂತ ಅಬ್ದುಲ್ ರಜಾಕ್ ಹತ್ರ ನೀನು ತಲೆ ಹಿಡ್ಕ ಅಂತ ಹೇಳಿಸ್ಕೊಂಡಿದ್ದಾಯ್ತು, ಎಲ್ಲ ಆಗೋಯ್ತು. ಈಗ ಹಿಂದೂ ಹೋರಾಟಗಾರರ ಮೇಲೆ ಹೋರಾಟ ಇವ್ರದು. ನಾಚಿಕೆ ಆಗುತ್ತ್ರಿ ನಮಗೆ. ನಮ್ಮ ಧರ್ಮದಲ್ಲಿ ಇಂತಹ ಶಕ್ತಿ ಇರುವಂತಹ ಯುವಕರು ಇನ್ನೊಬ್ಬರಿಗೆ ಮಾರ್ಗದರ್ಶನ ಆಗಬೇಕು, ಸಮಾಜ ಸೇವೆ ಮಾಡ್ತೀನಿ ಅಂತನ್ನೋರು ದುಡಿಮೆಯ ಜೊತೆಗೆ ಸೇವೆಯಲ್ಲಿ ಮನೆಗೆ ಹೋಗಿ ಪ್ರಚಾರ ಮಾಡಬೇಕು. ಹೋಗಿ ನೋಡಿ ಕಲೀರಿ.
ಮುಸಲ್ಮಾನರನ್ನು ಕಲಿರಿ, ಕ್ರೈಸ್ತರನ್ನ ಕಲಿರಿ. ಪ್ರತಿ ಭಾನುವಾರ ಅವರು ಹೋಗಿ ಧರ್ಮದ ಪ್ರಚಾರ ಮಾಡ್ತಾರೆ. ಜೈನ ಧರ್ಮದವ್ರನ್ನ ಕಲಿರಿ, ಅವರ ಧರ್ಮವನ್ನ ಯಾವ ರೀತಿ ಸಂಘಟನೆ ಮಾಡ್ತಾ ಇದ್ದಾರೆ ಅಂತೇಳಿ. ನೀವೇನ್ ಮಾಡ್ತಾ ಇದ್ರಿ? ಆ ಬಿಜೆಪಿ ಅವರಿಗೆ ಇದಿಟ್ಕೊಂಡು ಬಿಜೆಪಿ ಅವ್ರನ್ನ ಉಗುಳ್ಕೊಂಡು ಅವ್ರು ಕೊಡುವಂತಹ ಕಾಸುಗಳಿಗೋಸ್ಕರವಾಗಿ ಅವರಿಗೆ ಪ್ರಚಾರ ಮಾಡ್ತಾ ಇದ್ರಿ. ಇಡೀ ಹಿಂದೂ ಧರ್ಮವನ್ನ ಒಂದು ಪಕ್ಷಕ್ಕೆ ಹಣ ಇಟ್ಟಿರುವಂತದ್ದು, ಒಂದು ಪಕ್ಷದ ಓಟಿಗೋಸ್ಕರ ಹಣ ಇಟ್ಟಿರುವಂತದ್ದು. ಇದು ನಮ್ಮ ಹಿಂದೂ ಧರ್ಮದ ಪರಿಸ್ಥಿತಿ. ದುಡ್ದು ತಿನ್ರಯ್ಯ, ದುಡ್ದು ತಿನ್ರಿ. ದೇವರು ನಿಮ್ಗೆ ಶಕ್ತಿ ಕೊಟ್ಟಿದ್ದಾನೆ, ಮೈಯಲ್ಲಿ ಶಕ್ತಿ ಇದೆ. ದುಡ್ದು ತಿನ್ರಿ. ನಾನು ಏನೋ ಹೋರಾಟಗಾರ ಅಂತೇಳಿ ಮಾತನಾಡೋದಲ್ಲ. ಪುನೀತ್ ಕೆರೆಹಳ್ಳಿ, ಚಕ್ರವರ್ತಿ ಸುಲಿಬೆಲೆ, ಕೀರ್ತಿ, ನೀವುಗಳು ಹಿಂದೂ ಧರ್ಮವನ್ನ ಬಳಸ್ಕೊಂಡು ದೇಶವನ್ನ ಬಳಸ್ಕೊಂಡು ನೀವು ಸ್ವಂತ ಲಾಭ ಮಾಡ್ಕೊಳ್ತಾ ಇದ್ದೀರಾ ಹೊರತು ಈ ಧರ್ಮವನ್ನ ಒಡೆಯುವಂತಹ ಕೆಲಸ ಮಾಡ್ತಾ ಇದ್ದೀರಿ. ನೀವು ಧರ್ಮವನ್ನ ಒಡೆಯುವಂತ ಕೆಲಸ ಮಾಡ್ತಾ ಇದ್ದೀರಿ. ಯಾವ ದೇವರು ಕ್ಷಮಿಸೋದಿಲ್ಲ. ರಾಮೋತ್ಸವ ಮಾಡಿ ಇಲ್ಲಿ ಹೆಣ್ಣು ಮಗಳಿಗೆ ಅನ್ಯಾಯ ಆಗಿದೆ, ಇದನ್ನ ಖಂಡಿಸ್ತೀನಿ ಅಂತ ಹೇಳ್ಬೇಕಾಗಿದ್ದಂಥವ್ರು ಯಾರನ್ನೋ ಕಾಪಾಡೋದಕ್ಕೋಸ್ಕರವಾಗಿ ಡೈಲಾಗ್ಗಳು ಹೊಡಿತೀರಿ ಅಂತಂದ್ರೆ ನೀವು ನಿಜಕ್ಕೂ ನಿಮ್ಮ ಆತ್ಮವಿಮರ್ಶೆ ನೀವು ಮಾಡ್ಕೊಳ್ಬೇಕ್ರಿ. ನಾಚಿಕೆ ಆಗುತ್ತೆ ನಮಗೆ. ನಮ್ಮ ಧರ್ಮವನ್ನ ಬಿಜೆಪಿ, ಕಾಂಗ್ರೆಸ್, JDS ಅಂತ ಹೊಡೆದು ಧರ್ಮವನ್ನ ಓಟಿಗೆ ಬಳಸ್ಕೊಳ್ತಾ ಇರುವಂತ ರಾಜಕಾರಣಿಗಳು ಒಂದಾದ್ರೆ, ನೀವುಗಳು ನಿಮ್ಮ ಜೀವನ ಮಾಡೋದಕ್ಕೋಸ್ಕರವಾಗಿ, ನೀವು ಫೇಮಸ್ ಆಗೋದಕ್ಕೋಸ್ಕರವಾಗಿ ಹಿಂಗೆಲ್ಲ ಧರ್ಮವನ್ನ ಬಳಸ್ಕೊಂಡು ಐಷಾರಾಮಿ ಜೀವನ ಮಾಡ್ತಾ ಇದ್ದೀರಲ್ಲ. ಫಸ್ಟ್ ಇದೆಲ್ಲ ಹೋಗ್ಬೇಕ್ರಿ. ಬನ್ನಿ, ಹಿಂದೂ ಧರ್ಮದ ಸಂಘಟನೆ ಯಾವ ರೀತಿ ಮಾಡಬೇಕು ಅನ್ನೋದು ಹೇಳ್ಕೊಡ್ತೀನಿ. ಬನ್ನಿ, ಬರ್ತೀರಾ? ಬರಲ್ಲ. ಯಾಕೆ? ನಮ್ಮ ಸಲಹೆಗಳನ್ನ ಕೇಳಿದ್ರೆ ನಿಮ್ಗೆ ಐಷಾರಾಮಿ ಕಾರಲ್ಲ, ನಿಮ್ಗೆ ಸೈಕಲ್ ಸಿಗಕ್ಕಿಲ್ಲ. ಆ ರೀತಿ ಸಂಘಟನೆ ಹೇಳ್ಕೊಡ್ತೀವಿ ನಾವು. ಸ್ನೇಹಿತರೆ, ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ದಾರಿ ತಪ್ಪೋದಿಲ್ಲ, ಸೃಷ್ಟಿ ಮಾಡೋದಿಲ್ಲ, ಕಲ್ಪನೆ ಮಾಡೋದಿಲ್ಲ. ಈ ರೀತಿ ದಾರಿ ತಪ್ಪುತ್ತಾ ಇರುವಂತಹ ವಿಚಾರಗಳನ್ನ ಈ ಮಾಧ್ಯಮಗಳು ಯಾವತ್ತು ವೈಭವೀಕರಿಸೋದಿಲ್ವೋ, ಯಾವತ್ತು ಇವರು ಮಾಡ್ತಾ ಇರುವಂತಹ ವಿಚಾರಗಳನ್ನ, ಇವರು ತಪ್ಪುಗಳನ್ನ ಹೇಳೋದಿಲ್ವೋ, ಅಲ್ಲಿವರೆಗೂ ನಿಮ್ಮ ಅಕ್ಷರ ಮೀಡಿಯಾ ಹೇಳ್ತಾನೆ ಬರುತ್ತೆ. ಇವರು ತಪ್ಪು ದಾರಿಗೆ ಹೋಗ್ತಾ ಇದ್ದಾರೆ, ಸರಿ ದಾರಿಗೆ ಬನ್ನಿ ಅನ್ನೋ ವಿಚಾರವನ್ನ ನಿಮ್ಮ ಅಕ್ಷರ ಮೀಡಿಯಾ ಹೇಳುತ್ತೆ. ಹೆಣ್ಣು ಮಕ್ಕಳಿಗೆ ಅನ್ಯಾಯ ಆಯಿತು ಅಂತಂದ್ರೆ ಅವರಿಗೆ ನ್ಯಾಯ ಕೊಡಿಸುವಂತಹ ವಿಚಾರದಲ್ಲಿ ಅಕ್ಷರ ಮೀಡಿಯಾ ಯಾವತ್ತಿಗೂ ಸಹ ಮುನ್ನೆಲೆಯಲ್ಲಿ ಇರುತ್ತೆ. ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ನೀಡಿ.